ಮೊನ್ನೆ ಒಂದು ಘಟನೆ ನಮ್ಮ ಭಾರತ ದೇಶದ ಸಮಸ್ತರಿಗೂ ಕೂಡ ಅತ್ಯಂತ ದುಃಖ ತರಿಸಿದಂತ ಘಟನೆ. ಪ್ರವಾಸಕ್ಕೆ ಅಂತ ಹೋಗಿ ಸಂತೋಷವನ್ನ ಕಾಣಲಿಕ್ಕೆ ಅಂತ ಹೊರಟು ತಮ್ಮ ಮಡದಿ ಮಕ್ಕಳ ಮುಂದೆ ಉಗ್ರಗಾಮಿಗಳಿಂದ ಹತರಾದಂತ ಒಂದು 30 ಜನ, ಆ ಎಲ್ಲ ಆತ್ಮಗಳಿಗೂ ಕೂಡ ಭಗವಂತ ಚಿರಶಾಂತಿಯನ್ನು ನೀಡಲಿ. ಹೊನ್ನಕರ್ಣಿಕ ಕಲಾಬಳಗದ ವತಿಯಿಂದ ಆ ಎಲ್ಲ ಆತ್ಮಗಳಿಗೂ ಕೂಡ ಸದ್ಗತಿಯನ್ನು ಕೋರ್ತಾ, ಅತ್ಯಂತ ಹೇಹ ಕೃತ್ಯ ಇದು. ಇಡೀ ದೇಶವೇ ಖಂಡಿಸ್ತಾ ಇದೆ. ಯಾರೂ ಸರಿ ಅಂತ ಒಪ್ಪೋದಿಲ್ಲ. ನೋಡಿ, ಉಗ್ರವಾದ ನಾವು ಮಾಡಿದ್ದೇ ಸರಿ, ನಮ್ಮ ಧರ್ಮವೇ ಶ್ರೇಷ್ಠ, ನಮ್ಮ ಆಚಾರವೇ ಶ್ರೇಷ್ಠ ಅನ್ನೋ ಹುಚ್ಚುತನ ಮತಿಭ್ರಮಣೆ ಆಗಿದೆ. ಹುಚ್ಚುತನ ಅದು. ಧರ್ಮರಕ್ಷಕರಲ್ಲ ಅವರು, ಮತಿಗೆಟ್ಟವರು, ತಲೆ ಕೆಟ್ಟವರು. ಆದ್ರೂ ಎಂತ ಸಾವು ಬಂದ್ಬಿಡ್ತು. ಅದು ಕಟ್ಟಿಕೊಂಡ ಗಂಡನನ್ನ ಕಣ್ಣು ಮುಂದೆ ಕೊಲ್ತಾ ಇದ್ರು. ಅವ್ರನ್ನ ರಕ್ಷಣೆ ಮಾಡ್ಲಿಕ್ಕೆ ಆಗದಿರುವಂತ ಅಸಹಾಯಕ ಸ್ಥಿತಿ ಪಾಪ ಹೆಣ್ಣು ಮಕ್ಕಳಿಗೆ. ತನ್ನ ಅಪ್ಪನನ್ನ ಕಣ್ಣು ಮುಂದೆ ಕೊಲ್ತಿದ್ರು, ಸುಮ್ಮನೆ ನಿಂತು ನೋಡಿ ಕಣ್ಣೀರು ಹಾಕುವಂತ ದುರ್ಯೋಗ ಪುಟ್ಟ ಮಕ್ಕಳಿಗೆ. ಯಾವತ್ತೂ ಯಾವ ಕಾರಣಕ್ಕೂ ಇಂಥ ಸ್ಥಿತಿ ಯಾರಿಗೂ ಬರಬಾರ್ದು. ನೋಡಿ, ನಾನು ಮೊನ್ನೆಯಿಂದ ಆಲೋಚನೆ ಮಾಡಿದೆ. ಆ ಉಗ್ರಗಾಮಿಗಳು ಭಯ ಹುಟ್ಟಿಸಿದ್ರು. ಯಾರಿಗೆ ಗೊತ್ತಾ? ಕೇವಲ ಭಾರತೀಯರು, ಹಿಂದೂಗಳಿಗೆ ಅಷ್ಟೇ ಅಲ್ಲ, ಭಾರತೀಯರಾಗಿ ಬಾಳುವಂತ ಮುಸಲ್ಮಾನರಿಗೂ ಭಯ ಹುಟ್ಟಿಸೋರು ಅವರು. ನಿಜವಾದ ಸ್ಥಿತಿ ಅದು. ಅಲ್ಲಿ 370ನೇ ವಿಧಿ ಯಾವಾಗ ತೆಗೆದುಹಾಕಿದ್ರು, ಜಮ್ಮು ಕಾಶ್ಮೀರಕ್ಕೆ ಪ್ರವಾಸಿಗಳು ಹೋಗ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಯಾವಾಗ ಪ್ರವಾಸಿಗಳು ಹೋಗ್ಲಿಕ್ಕೆ ಪ್ರಾರಂಭ ಆಯಿತೋ, ಅಲ್ಲಿ ಪ್ರತ್ಯೇಕವಾದಕ್ಕೆ ಬೆಂಬಲ ಕೊಟ್ಕೊಂಡು ಕಲ್ಲೊಡ್ಕೊಂಡು ನಿಂತಿದ್ದ ಹುಡುಗರಿಗೆಲ್ಲ ಕೆಲಸ ಸಿಕ್ತು. ಅವ್ರು ಕುದುರೆ ನಡೆಸಿದ್ರು, ಅಂಗಡಿ ಇಟ್ಟು ವ್ಯಾಪಾರ ಮಾಡಿದ್ರು. ಬರ್ತಾ ಬರ್ತಾ ಅವ್ರಿಗೆ ಏನ್ ಭಾವನೆ ಬಂತು, ಇದೇ ಸರಿಯಾಗಿದೆಯಲ್ಲ, ನಾವ್ಯಾಕೆ ಪ್ರತ್ಯೇಕವಾದ ರಾಜ್ಯ ಕೇಳಬೇಕು, ನಾವ್ಯಾಕೆ ಪ್ರತ್ಯೇಕವಾದ ದೇಶ ಕೇಳಬೇಕು, ಈ ಕೆಟ್ಟವ್ರಿಗೆ ಯಾಕೆ ನಾವು ಬೆಂಬಲ ಕೊಡಬೇಕು, ಯಾಕೆ ಬೆಂಬಲ ಕೊಡಬೇಕು, ನಾವು ಭಾರತ ಪರವಾಗಿರೋಣ, ಭಾರತೀಯರಾಗಿರೋಣ ಅನ್ನುವಂತ ಪಾಪ ಒಳ್ಳೆ ಮನಸ್ಸಿನ ಮುಸಲ್ಮಾನರು ಅವರು. ಪಾಪ ಈ ಉಗ್ರಗಾಮಿಗಳು ಏನ್ ಮಾಡಿದ್ರು, ಈಗ ಇಬ್ರಿಗೂ ಭಯ ಹುಡ್ಸಿದ್ರು. ಪಾಪ ವ್ಯಾಪಾರ ಮಾಡಿ ಬದುಕು ಕೊಟ್ಕೊಂಡಿದ್ರಲ್ಲ ಮುಸಲ್ಮಾನರು. ಇನ್ ನೋಡಿ, ಇನ್ಯಾರು 10 ವರ್ಷ ಆ ಕಡೆ ತಲೆ ಹಾಕು ಮಲಗಲ್ಲ. ಅವ್ರ ಬದುಕನ್ನು ಹಾಳು ಮಾಡಿಬಿಟ್ರು. ನಾವೆಲ್ಲರನ್ನು ಒಂದೇ ತಕಡೆಯಲ್ಲಿ ಇಟ್ಟು ತೂಕ ಮಾಡ್ಲಿಕ್ಕೆ ಹೋದ್ರೆ ನಮ್ಮಂತ ಕೆಟ್ಟವ್ರು ಈ ಜಗತ್ತೊಳಗಿಲ್ಲ. ಕಾರಣ ಏನಂದ್ರೆ, ನಮ್ಮ ಕುಟುಂಬದಲ್ಲೂ ಕೆಟ್ಟವ್ರು ಇರ್ತಾರೆ, ನಮ್ಮ ಗ್ರಾಮದಲ್ಲೂ ಕೆಟ್ಟವ್ರು ಇರ್ತಾರೆ. ದೊಡ್ಡ ಕರಡೆವಲ್ಲಿ ಇಬ್ರು ಯಾರ ಕೆಟ್ಟವ್ರು ಇದ್ಬಿಟ್ರೆ ಇಡೀ ಊರೇ ಸರಿ ಇಲ್ಲ ಅಂದ್ಬಿಟ್ರೆ ತಪ್ಪಾಗ್ತದದು. ಬೇಡ ಕಣ್ರಪ್ಪ ಅನ್ನೋರಿದ್ದಾರೆ. ಯಾರೋ ಒಬ್ಬ ಕುದುರೆ ಓಡಿಸೋನು, ಕಾಶ್ಮೀರದ ಅತಿಥಿಗಳವರು, ಅವ್ರನ್ನ ಕೊಲ್ಲೋದು ಬೇಡ, ನೀವು ಮಾಡ್ತಿರೋ ತಪ್ಪು ಅಂತ ಹೋದ್ರೆ ಅವನ್ನೂ ಕೊಂದಾಕ್ಬಿಟ್ಟವ್ರು. ಧರ್ಮಾಂಧತೆ ಅನ್ನೋದು ನತ್ತಿ ಹತ್ತಿದ್ರೆ ಹಿಂಗೆಲ್ಲ ಆಗ್ತದೆ. ಯಾವುದು ಧರ್ಮ? ಅಣ್ಣ ಬಸವಣ್ಣವ್ರು ಹೇಳಿದ್ರೆ, ದಯವಿಲ್ಲದ ಧರ್ಮವಾವುದಯ್ಯ ಅಂತ. ನಾವಿನ್ನು ನಮ್ಮ ಗ್ರಾಮದಲ್ಲಿ ಆ ಕೇರಿ ಈ ಕೇರಿ, ಅವ್ರು ಕಮ್ಮಿ ನಾವು ಜಾಸ್ತಿ, ನಮ್ಮೂರಲ್ಲಿ ನಮ್ಮೂರೇ ಜಾಸ್ತಿ, ಅವರೆಲ್ಲ ಕಡಿಮೆ, ಈ ಕೆಟ್ಟ ಬುದ್ಧಿಯ ಮೊದಲು ಬಿಟ್ಟು, ನನ್ನ ಗ್ರಾಮ ಇಂಥ ದುಸಂಸ್ಕೃತ ಗ್ರಾಮ, ನನ್ನ ಗ್ರಾಮದಲ್ಲಿ ಇಂಥ ಕಾರ್ಯ ಇದೆ, ಒಳ್ಳೆ ಶಾಲೆ ಇದೆ, ಇಡೀ ಗ್ರಾಮ ಸೇರಿ ಹಬ್ಬ ಮಾಡ್ತೀವಿ, ಜಾತಿ ಮತ ದೂರ ಇಟ್ಟಿದ್ದೀವಿ, ನಮ್ಮ ದೇವ್ರ ಉತ್ಸವ, ಯಾರು ಬೇಕಾದ್ರೂ ಉತ್ಸವ ಮಾಡ್ಬೋದು, ಯಾರು ಅಗಲು ಕೊಡ್ಬೋದು, ಯಾರು ಪೂಜೆ ಮಾಡಿದ್ರೆ ಬೇಡ ಅಂತಾನೆ ಮುಡ್ಲಗಿರಿಯಪ್ಪ. ಈ ಭಾವನೆ ಇಟ್ಕೊಂಡು ನಾವು ಒಗ್ಗಟ್ಟಾಗಿ ಬದುಕಿದ್ರೆ ಭಾರತೀಯರಾಗಿರ್ತೇವೆ. ಭಾರತೀಯರಾಗಿ ಉಳಿದ್ರೆ ಹಿಂದೂಗಳು ಉಳಿತೇವೆ. ಹಿಂದುತ್ವನು ಉಳಿದ್ರೆ, ನಮ್ಮ ಧರ್ಮನೂ ಉಳಿದ್ರೆ, ನಾವೆಲ್ಲ ಜಾತಿ ಮತ ಅಂತ ಏನಂತೀವೋ, ನಮ್ಮ ಸಂಪ್ರದಾಯ ಅವೆಲ್ಲ ಉಳಿತವೇನು. ಆದ್ರೆ ನಾವು ಭಾರತೀಯರೇ ಆಗ್ಲಿಕ್ಕೆ ಸಿದ್ಧ ಆಗ್ತಿಲ್ಲ ಇನ್ನು. ಅದೇ ಕರ್ಮ ತಪ್ಪಾಗ್ತಿರೋದು. ಅದರಿಂದ ಒಳ್ಳೆ ಮನಸ್ಸಿಂದ ಯೋಚನೆ ಮಾಡೋಣ. ಇನ್ಮೇಲಾದ್ರೂ ತಾರತಮ್ಯ ಬಿಟ್ಟು, ಜಾತಿ ಧರ್ಮ ಅಂತ ಒಡೆದಾಡೋದು ಬಿಟ್ಟು ನಾವು ಒಗ್ಗಟ್ಟಾಗಿರೋಣ. ನಮ್ಮನೆ ಭದ್ರವಾಗಿದ್ರೆ ಯಾರು ಒಳಗಡೆ ಕಾಲಾಕ್ಲಿಕ್ಕೆ ಆಗೋದಿಲ್ಲ. ಈ ಸತ್ಯ ಎಲ್ರಿಗೂ ಗೊತ್ತಾಗ್ಲಿ. ನಾವೆಲ್ಲರೂ ಕೂಡ ಸನ್ನದ್ಧರಾಗೋಣ, ಸಂಘಟಿತರಾಗೋಣ, ಸಹೃದಯವಂತರಾಗೋಣ. ಇನ್ಮೇಲಾದ್ರೂ ಈ ಕೆಲವು ಕರ್ಮಗಳನ್ನ ಬಿಟ್ಟು, ಕೆಟ್ಟ ಚಾಳಿಗಳನ್ನ ಬಿಟ್ಟು, ನಮ್ಮ ದೇವ್ರು ನೀವು ಮುಟ್ಟಂಗಿಲ್ಲ ಅನ್ನೋದು, ಈ ಜಾತಿಯವ್ರು ಒಳಗೆ ಬರಬೇಡಿ ಅನ್ನೋದು, ನೀವೆಲ್ಲ ದೂರನೇ ಇರಬೇಕು, ಇವೆಲ್ಲ ಬಿಟ್ಬಿಡ್ಬೇಕ್ರಿ. ಮಕ್ಳಿಗೆ ಹೇಳ್ಕೊಡ್ಬೇಕು ಇನ್ಮೇಲೆ, ಕಂದ ಜಾತಿ ಗೀತೆ ಅಂತೆಲ್ಲ ಮಾತಾಡ್ಬೇಡ ಕಣೋ ಮಗನೇ, ಪ್ರೀತಿ ಅಲ್ಲದೆ ಅವ್ರ ಜೊತೆಲಿ ಇರು, ಒಳ್ಳೆ ಜನ ಎಲ್ಲವ್ರು ಅವ್ರ ಸವಾಸ ಮಾಡು. ನಮ್ ಚಿಕ್ಕಪ್ಪನ ಮಗ ಕೆಟ್ಟವನಾರ ಅವನ ಜೊತೆ ಅವ್ನ್ ಕಟ್ಕೊಂಡು ಏನ್ರಿ ಮಾಡುವ ನಾವು? ನಮ್ ದೊಡ್ಡಪ್ಪನ ಮಗ ಕೊಲೆಗಡಕ ಇರ್ತಾನೆ,
ನಮ್ಮವನಲ್ವಾ ಅವನೇ ಫ್ರೆಂಡ್ಶಿಪ್ ಮಾಡ್ಕೋ ಅಂತಾರೆ ಯಾರು, ಅವನ್ ಸವಾಸಕ್ಕೆ ಹೋಗ್ಬೇಡ ಅಂತಾರೆ. ಆದ್ರಿಂದ ನಾವು ಕೂಡ ಈ ಭವ್ಯ ಭಾರತಕ್ಕೆ ಬುನಾದಿ ಯಾವುದು ಅಂದ್ರೆ ನಾವೆಲ್ಲರೂ ಒಂದೇ ಭಾರತಾಂಬೆಯ ಮಕ್ಕಳು ಅನ್ನೋಣ. ಆಗ ಮಾತ್ರ ನಾವೆಲ್ಲರೂ ಉಳಿಲಿಕ್ಕೆ ಸಾಧ್ಯ, ನಮ್ಮ ಮಕ್ಕಳಿಗೆ ಒಳ್ಳೆ ಭವಿಷ್ಯ ಸಾಧ್ಯ. ಆ ಭಗವಂತ ಎಲ್ರಿಗೂ ಒಳ್ಳೇದು ಮಾಡ್ಲಿ ಅಂತ ಹೇಳಿ ಹೇಳ್ತಾ